ಪ್ರೈಸ್ ಲಾರ್ಡ್ ದೇವರ ಮಕ್ಕಳೇ, ಇವತ್ತು ಒಂದು ಅಂಶವನ್ನು ನಾನು ನಿಮ್ಗೆ ಹೇಳ್ಬೇಕೆಂಬುದಾಗಿದ್ದೇನೆ. ಏನೆಂಬುದರೆ, ದೇವರು ಇಂಥವರ ಪ್ರಾರ್ಥನೆ ಕೇಳ್ತಾನೆ ಹೊರತು ಇಂಥವರ ಪ್ರಾರ್ಥನೆ ಕೇಳುವುದಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ನೇರವಾಗಿ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ. ಬೇಕಾದ್ರೆ ನೀವು ಅಧ್ಯಾಯವನ್ನು ತೆಗೆದು ಓದಬಹುದು. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡಿದ್ರೆ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಅಂದರೆ ಭಕ್ತಿಹೀನರು, ದೇವರ ಮೇಲೆ ಭಕ್ತಿ ಇಲ್ಲದಂತೆ ಪಾಪದಲ್ಲಿ ಜೀವಿಸಿ ಪಾಪದಲ್ಲೇ ಇದ್ದುಕೊಂಡು ಪಾಪವನ್ನು ಇಷ್ಟಪಡುತ್ತಿರುವಂತವರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಅಂತೆ. ಮತ್ತೆ ಇನ್ಯಾರ ಪ್ರಾರ್ಥನೆ ಕೇಳ್ತಾರೆ? ಓದಿಕೊಳ್ಳೋಣ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಆತನ ಚಿತ್ತದಂತೆ ನಡೆಯುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ನಮ್ಮೆಲ್ಲಾ ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡುತ್ತಾನೆ. ಅದಕ್ಕಾಗಿ ನಾವು ನಮ್ಮ ಇಷ್ಟದ ಪ್ರಕಾರ ನಾವು ಜೀವಿಸಬಾರದು, ಯಾವುದನ್ನು ಪ್ರೀತಿಸಬಾರದು. ಆದರೆ ಮೊದಲು ಆತನ ಚಿತ್ತದಂತೆ ನಡೆದು ಆತನಿಗೆ ಇಷ್ಟವಾಗಿರುವುದನ್ನೇ ನಾವು ಪ್ರೀತಿಸುತ್ತಾ ಆತನ ಆಜ್ಞೆಗಳನ್ನು ಪ್ರೀತಿಸುತ್ತಾ ಕೈಕೊಂಡು ನಡೆಯುತ್ತಿರುವಾಗ ದೇವರು ನಮ್ಮ ಪ್ರಾರ್ಥನೆಗಳು ಕೇಳಿ ನಮ್ಮ ಸದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ನಿನ್ನ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂತೇಳಿ ಎಷ್ಟೋ ಸಂಶಯಗಳಲ್ಲಿದೆಯಾ? ಆದರೆ ಇವತ್ತು ನಿನ್ನನ್ನು ನೀನು ಚೆಕ್ ಮಾಡಿಕೋ. ನಾನು ಹೇಗಿದ್ದೇನೆ ಕ್ರಿಸ್ತನಲ್ಲಿ? ಆತನ ಚಿತ್ತದಂತೆ ನಡೆಯುತ್ತಿದ್ದೇನಾ ಅಥವಾ ನನ್ನ ಚಿತ್ತದಂತೆ ನಾನು ನಡೀತಾ ಇದ್ದೇನಾ ಎಂಬುದಾಗಿ ಒಂದು ಸಾರಿ ಆಲೋಚಿಸುತ್ತಾ ಪ್ರಿಯರೇ, ದೇವರ ಚಿತ್ತದಂತೆ ನಾವೆಲ್ಲರೂ ನಡೆಯೋಣ. ಆತನ ಚಿತ್ತದಂತೆ ನಡೆದರೆ ಪ್ರಾರ್ಥನೆಗೆ ಉತ್ತರ ಮಾತ್ರವಲ್ಲ, ಆತನ ಚಿತ್ತದಂತೆ ನಡೆಯುವವನು ಪರಲೋಕದಲ್ಲಿ ಸೇರುವನೆಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನಾವು ಇಷ್ಟು ದಿವಸ ನಮ್ಮ ಇಷ್ಟದ ಪ್ರಕಾರವಾಗಿ ನಮ್ಮ ಚಿತ್ತಾನುಸಾರವಾಗಿ ನಾವು ಬದುಕಿದ್ದೇವೇನೋ? ಅನೇಕ ರೀತಿಗಳಲ್ಲಿ ಬೈಬಲ್ ಅಲ್ಲಿ ನಾವು ನೋಡಬಹುದು. ಅನೇಕ ಶಾಪಗಳು ತಂದುಕೊಂಡಿದ್ದಾರೆ. ಅವರ ಇಷ್ಟಾನುಸಾರವಾಗಿ ಅವರು ಜೀವಿಸುತ್ತಾ ಅವರ ಚಿತ್ತದಂತೆ ನಡೆಯುವವರು. ಉದಾಹರಣೆಗಾಗಿ ಲೋಟನನ್ನ ನಾವು ನೋಡಬಹುದು. ತನಗೆ ಇಷ್ಟಾನುಸಾರವಾದಂತ ಒಂದು ಪ್ರದೇಶವನ್ನು ನೋಡಿದನು, ತನಗಿಷ್ಟವಾಗಿದೆ ಎಂದು ಹೋಗಿ ಶಾಪಗಳನ್ನು ತಂದನು. ಹೆಂಡತಿಯನ್ನು ಕಳೆದುಕೊಂಡನು, ಮಕ್ಕಳನ್ನು ಕಳೆದುಕೊಂಡನು ಲೋಟನು. ಅದಕ್ಕಾಗಿಯೇ ನಾವು ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸಬೇಕು ಹೊರತು ನಾವು ನಮ್ಮ ಚಿತ್ತಾನುಸಾರವಾಗಿ ನಾವು ಜೀವಿಸಲೇಬಾರದು ಎಂದಿಗೂ ಕೂಡ. ಅದಕ್ಕಾಗಿ ನಮ್ಮ ಚಿತ್ತಾನುಸಾರವಾಗಿ ನಾವು ನಡೆದು ಶಾಪವನ್ನು ನಾವು ತಂದುಕೊಳ್ಳಬಾರದು. ನಾವು ದೇವರ ಚಿತ್ತಾನುಸಾರವಾಗಿ ನಡೆದರೆ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಖಂಡಿತವಾಗಲೂ ಆತನು ನಮಗೆ ಕೊಡುವ ದೇವರು ಕರ್ತನು ಶಕ್ತಿವಂತನಾಗಿದ್ದಾನೆ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್.